ಗಾಳಿಪಟ ಎಷ್ಟೇ ಮೇಲಕ್ಕೆ ಹೋದ್ರೂ ಕೂಡ ಆ ಗಾಳಿಪಟ ಮೇಲಕ್ಕೆ ಹೋಗೋದಕ್ಕೆ ಕಾರಣ ಆದಂತ ದಾರಾನ ಮರಿಬಾರ್ದು. ಆ ಕಷ್ಟ ದಿನಗಳನ್ನ ಮರೆತು ನಾವು ಈಗ ಏನೋ ನಮಗೆ ಜೀವನ ಸಿಕ್ಕಿದೆ, ಕೆಲಸ ಸಿಕ್ಕಿದೆ, ಬಹಳ ದೊಡ್ಡ ಅಧಿಕಾರಿಯಾಗಿದ್ದೀವಿ ಅಂತ ನಾವು ತಲೆ ಬೀಸಿದ್ರೆ ಆ ದೇವರು ಕೂಡ ಅದನ್ನ ಮೆಚ್ಚೋದಿಲ್ಲ. ಸೊ ಇದೆಲ್ಲ ನೆನೆಸ್ತಾ ಹೋಗ್ತಾ ಇದ್ರೆ ಈ ಕಷ್ಟದ ದಿನಗಳು, ಈಗ ತಿಪ್ಪಣ್ಣು ವೀಕ್ ಆಗಿ ನೋಡಿದ್ರೆ ನನ್ನ ಕ್ಲಾಸ್ಮೇಟು, ಆ ತಿಪ್ಪಣ್ಣನ ಗುರ್ತೆ ಹಿಡಿಯಕ್ಕಾಗಲ್ಲ. ನಮ್ಮ ಶತ್ರುಘ್ನ ಕೂತಿದ್ದಾನಲ್ಲ, ಆಲೂಗಡ್ಡೆ ನೀರು ಕಟ್ಟಬೇಕಾದ್ರೆ ನಾವು ಎಷ್ಟು ಕಷ್ಟಪಡ್ತಾ ಇದ್ವಿ. ಆ ವಯಸ್ಸಲ್ಲಿ ನಮಗೆ ಸೆಕೆಂಡ್ BSc ಅಂದ್ರೆ ಗೊತ್ತಿಲ್ಲ, MSc ಅಂದ್ರೆ ಗೊತ್ತಿರಲಿಲ್ಲ. ಆ ವಯಸ್ಸಲ್ಲಿ ನಮಗೆ SSLC ಸರಿಯಾಗಿ ಗೊತ್ತಿರಲಿಲ್ಲ. ಆದ್ರೆ ಚಿಕ್ಕ ಮಗು ಏನಾಗ್ಬೇಕಮ್ಮ ಅಂದ್ರೆ IAS ಆಗ್ಬೇಕು. ಸೊ ಅದಕ್ಕೆ ಯಾರನ್ನು ನೋಡಿ ನಿಮ್ಗೆ ಇದೆಲ್ಲ ಬಂತು ಅಂದ್ರೆ ಇಲ್ಲ ಹೇಳ್ತಾ ಇದ್ರು, ಇಲ್ಲ ಸರ್ ನಿಮ್ಮನ್ನು ನೋಡಿ ಎಲ್ಲ ಮೋಟಿವೇಟ್ ಆಗಿ. ಮನುಷ್ಯ ಎಲ್ಲೋ ಹುಟ್ಟತಾನೆ, ಎಲ್ಲೋ ಬೆಳೀತಾನೆ, ಎಲ್ಲೋ ಹೋಗಿ ಜೀವನನ ರೂಪಿಸ್ಕೊಳ್ತಾನೆ. ಅವನ ಜೀವನದ ಒಂದು ಉತ್ತುಂಗಕ್ಕೆ, ಒಂದು ಮೇಲಿನ ಅಂತಸ್ತಕ್ಕೆ ಹೋಗ್ತಾನೆ. ರಾಜಪ್ಪ ಹೇಳ್ದಂಗೆ ಗಾಳಿಪಟ ಎಷ್ಟೇ ಮೇಲಕ್ಕೆ ಹೋದ್ರೂ ಕೂಡ ಆ ಗಾಳಿಪಟ ಮೇಲಕ್ಕೆ ಹೋಗೋದಕ್ಕೆ ಕಾರಣ ಆದಂತ ದಾರಾನ ಮರಿಬಾರ್ದು. ದಾರ ಏನಿದೆ ಆ ದಾರನ ಮರಿಬಾರ್ದು. ದಾರನ ಮರೆತ್ರೆ ಏನಾಗುತ್ತೆ, ಆ ಗಾಳಿಪಟ ಅದು ಎಲ್ಲಿ ಹೋಗುತ್ತೋ ಅದರ ದಾರಿ ಅದರ ಹಿಡಿತದಲ್ಲಿ ಇರೋದಿಲ್ಲ. ಅದು ಹಾರೋದನ್ನ ನಿಲ್ಲಿಸಿ ವಾಪಸ್ಸು ಅದು ಎಲ್ಲಿ ಬೀಳುತ್ತೋ ಅದಕ್ಕೂ ಗೊತ್ತಿಲ್ಲ. ಸಮುದ್ರಕ್ಕೆ ಬೀಳುತ್ತೋ, ನದಿಗೆ ಬೀಳುತ್ತೋ, ಚರಂಡಿಗೆ ಬೀಳುತ್ತೋ, ಯಾವ ಹಳ್ಳಕ್ಕೆ ಬೀಳುತ್ತೋ ಅದಕ್ಕೂ ಗೊತ್ತಿರೋದಿಲ್ಲ. ಆದರೆ ಯಾವ ದಾರ ಮೇಲೆ ಹೋಗೋದಕ್ಕೆ ಕಾರಣ ಇರುತ್ತೆ, ಆ ದಾರನ ನೆನಪಿಟ್ಕೊಂಡ್ರೆ ಎಲ್ಲಿಂದ ಹಾರುತ್ತೋ ಅದು ಅಲ್ಲಿಗೆ ಸೇಫ್ ಆಗಿ ಬಂದು ಅದು ಎಲ್ಲಿ ಕೈ ಸೇರ್ಬೇಕೋ ಅಲ್ಲಿ ಸೇರುತ್ತೆ. ಅದು ಪ್ರತಿಯೊಬ್ಬ ಮನುಷ್ಯ ನೆನಪಿಟ್ಕೊಳ್ಬೇಕಾಗಿರುವಂತ ಒಂದು ಕಟು ಸತ್ಯ. ಅಂದ್ರೆ ನಾನು ಬೆಳೆದು ಬಂದ ದಾರಿಯನ್ನಾಗ್ಲಿ, ಕಷ್ಟದ ದಿನಗಳಲ್ಲಿ ಸಹಾಯ ಮಾಡಿದವನ್ನಾಗ್ಲಿ ನಾವು ಮರಿಬಾರ್ದು. ನಿಮ್ಮೆಲ್ರಿಗೂ ಗೊತ್ತಿಲ್ಲ, ಇಲ್ಲೊಬ್ರು ಕೂತಿದ್ದಾರೆ, ಅವ್ರ ಹೆಸರು ಹೇಳಿದ್ರೆ ನಿಮ್ಗೆಲ್ರಿಗೂ ಆಶ್ಚರ್ಯ ಆಗ್ಬೋದು. ಚೋಳಘಟ್ಟ ಗೋಪಾಲಣ್ಣ ಅಂತ ಇಲ್ಲಿ ಕೂತಿದ್ದಾರೆ. ಇಲ್ಲಿ ಮೋಸ್ಟ್ಲಿ ಗೋಪಾಲಣ್ಣ ಮರ್ತಿರ್ಬೇಕು. ನಮ್ಮ ಚಿಕ್ಕಪ್ಪ ಹೆಡ್ ಮಾಸ್ಟರ್, ಅವ್ರನ್ನ ಮರೀದೇ ಇದ್ರೆ ದೇವ್ರು ಇವತ್ತು ನಮ್ಗೆ ಒಳ್ಳೇದು ಮಾಡಿದ್ರೆ. ಗೋಪಣ್ಣ ಅಂತ ಹೆಡ್ ಮಾಸ್ಟರ್ ಇಲ್ಲೇ ನೆರನಹಳ್ಳಿಯಲ್ಲಿ ಇದ್ರು, ಬಿಗ್ಲಿ ಹೊಸಳ್ಳಿಯಲ್ಲಿದ್ರು. ಇವತ್ತು ದೇವ್ರು ಎಲ್ಲ ಕೊಟ್ಟಿರ್ಬೋದು ನಮಗೆ. ಆದ್ರೆ ನಾನು 5ನೇ ಕ್ಲಾಸ್ 6ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ಸೈಕಲ್ ಹಾಕಿ ಗೋಪಾಲಣ್ಣ ಹತ್ರ ಕಳ್ಸೋರು ನಮ್ಮ ಚಿಕ್ಕಪ್ಪ. ಅಂದ್ರೆ ಏನೋ ಕಷ್ಟಕ್ಕೆ ಹೋಗಿ ಭೇಟಿ ಮಾಡಿ ಬನ್ನಿ ಅಂತ. ಆ ರೀತಿ ಆ ಗೋಪಾಲಣ್ಣನ ಕಂಡ್ರೆ ಇವಾಗ್ಲೂ ಎಲ್ಲೋ ಒಂದ್ ಕಡೆ ಬಹಳ ಒಂಥರ ಪ್ರೀತಿ. ಅವ್ರು ಆ ಕಷ್ಟ ದಿನಗಳು ನಮ್ಮ ಚಿಕ್ಕಪ್ಪನ ಸಹಾಯ ಮಾಡೋರು ಗೋಪಾಲಣ್ಣನಿಗೆ. ಸೊ ಯಾಕಿದು ಹೇಳಿದೆ ಅಂದ್ರೆ ಆ ಕಷ್ಟ ದಿನಗಳನ್ನ ಮರೆತು ನಾವು ಈಗ ಏನೋ ನಮಗೆ ಜೀವನ ಸಿಕ್ಕಿದೆ, ಕೆಲಸ ಸಿಕ್ಕಿದೆ, ಬಹಳ ದೊಡ್ಡ ಅಧಿಕಾರಿಯಾಗಿದ್ದೀವಿ ಅಂತ ನಾವು ತಲೆ ಬೀಸಿದ್ರೆ ಆ ದೇವರು ಕೂಡ ಅದನ್ನ ಮೆಚ್ಚೋದಿಲ್ಲ. ಆ ರೀತಿ ಇಲ್ಲಿ ಕೂತಿರೋ ಒಬ್ಬೊಬ್ಬರನ್ನು ನಾನು ನೆನೆಸ್ಕೊಳ್ಬೋದು. ನಮ್ಮ ಚೋಳಘಟ್ಟ ಕಾರ್ಪೆಂಟರ್ ಕೂತಿದ್ದಾರೆ. ಅವ್ರಿಗೆ ಗೊತ್ತು, ಮನೆ ಕಟ್ಟಬೇಕಾದ್ರೆ ನಮ್ಮ ಚಿಕ್ಕಪ್ಪ ನಾವೆಲ್ಲ ಎಷ್ಟು ಅವ್ರನ್ನ ಒಂದು ಸಣ್ಣ ಕಿಟಕಿ ಬಾಗಿಲಲ್ಲಿ ಅವರೇ ಮಾಡಿದ್ದೆ. ಅವಾಗ ಚೋಳಗಡದು ಕಾರ್ಪೆಂಟರ್ ಮುನ್ರಾಜಪ್ಪ. ಸೊ ಇದೆಲ್ಲ ನೆನೆಸ್ತಾ ಹೋಗ್ತಾ ಇದ್ರೆ ಈ ಕಷ್ಟದ ದಿನಗಳು, ನಮ್ಮ ಶತ್ರುಘ್ನ ಕೂತಿದ್ದಾನಲ್ಲ, ಆಲೂಗಡ್ಡೆ ನೀರು ಕಟ್ಟಬೇಕಾದ್ರೆ ನಾವು ಎಷ್ಟು ಕಷ್ಟಪಡ್ತಾ ಇದ್ವಿ. ಆ ಕಡೆಯಿಂದ ತೊಂದರೆ, ಆ ಕಡೆಯಿಂದ ಈ ಕಡೆ ನೋಡ್ತಾ ಇದ್ವಿ. ಶತ್ರುಘ್ನ ಇಲ್ಲೇ ಕೂತಿದ್ದಾನೆ ಅಲ್ವೇನೆ. ಸೊ ಈಗ ತಿಪ್ಪಣ್ಣು ವೀಕ್ ಆಗಿ ನೋಡಿದ್ರೆ ನನ್ನ ಕ್ಲಾಸ್ಮೇಟು, ಆ ತಿಪ್ಪಣ್ಣನ ಗುರ್ತೆ ಹಿಡಿಯಕ್ಕಾಗಲ್ಲ. ಅಲ್ಲೇ ಕೂತಿದ್ದ ನಾನು ತಿಪ್ಪಣ್ಣ. ನಿಂತ್ಕೊಳ್ಳೋ ತಿಪ್ಪಣ್ಣ ಸಾಕೊಂಡು ನಮಗೆ ಸನ್ಮಾನ ಮಾಡ್ಬೋದು. ಚಿಕ್ಕದೊಂದು ಮಗು ಬಂತೆ ಆಗ್ಲೇ, ಹೆಣ್ಮಗಳಾಗ್ಲೇ ಮಗು ಅಲ್ಲೇ ಕೂತಿದೆ. ಆ ವಯಸ್ಸಲ್ಲಿ ನಮಗೆ ಸೆಕೆಂಡ್ BSc ಅಂದ್ರೆ ಗೊತ್ತಿಲ್ಲ, MSc ಅಂದ್ರೆ ಗೊತ್ತಿರಲಿಲ್ಲ. ಆ ವಯಸ್ಸಲ್ಲಿ ನಮಗೆ SSLC ಸರಿಯಾಗಿ ಗೊತ್ತಿರಲಿಲ್ಲ. ಆದ್ರೆ ಚಿಕ್ಕ ಮಗು ಏನಾಗ್ಬೇಕಮ್ಮ ಅಂದ್ರೆ IAS ಆಗ್ಬೇಕು. ಸೊ ಅದಕ್ಕೆ ಯಾರನ್ನು ನೋಡಿ ನಿಮ್ಗೆ ಇದೆಲ್ಲ ಬಂತು ಅಂದ್ರೆ ಇಲ್ಲ ಹೇಳ್ತಾ ಇದ್ರು, ಇಲ್ಲ ಸರ್ ನಿಮ್ಮನ್ನು ನೋಡಿ ಎಲ್ಲ ಮೋಟಿವೇಟ್ ಆಗಿದೆ. ಅಂದ್ರೆ ಅಷ್ಟು ಚಿಕ್ಕ ಮಕ್ಕಳಿಗೆ, ಅಷ್ಟು ಆ ಥರ ಒಂದು ಯುವಕರಿಗೆ ಒಂದು ಮೋಟಿವೇಶನ್ ಆಗೋ ರೀತಿ ನಮ್ಮ ಒಂದು
ಆಗಿದೆ ಅಂದರೆ ಭಾಳ ಒಂಥರ ಸಂತೋಷ ಆಗುತ್ತೆ. ಆ ಮಗು ಬೆಳೆದಾದ್ಮೇಲೆ SSLC ಡಿಗ್ರಿ ಆದಮೇಲೆ ಬುದ್ಧಿ ಬಂದಮೇಲೆ ಕಷ್ಟಪಟ್ಟು ಓದ್ಬೋದು, ಏನೋ ಆಗ್ಬೋದು. ಸೊ ಆ ರೀತಿ ಹೇಳ್ತಾ ಹೋದ್ರೆ ಇಲ್ಲಿ ಬಹಳಷ್ಟು ಜನ ಇನ್ನೆಲ್ಲದ ಇಂಪಾರ್ಟೆಂಟ್ ಈಗ ಮುನ್ಕೃಷ್ಣ ಬೇರೆ ಕೂತಿದ್ದಾರೆ ಇಲ್ಲಿ.